Hi, hello, happy morning, all of you. Welcome back, you people, for my YouTube channel. Today, I am going to start consignment accounts. We will solve 6 marks problems as well as 14 marks also. So, shall I start? Okay, fine. See, I will present one problem in front of you people. Please concentrate, all of you. Say problem like this: goods sent on consignment 2000 kg at 10 rupees per kg. Expenses paid by the consignor, freight 1000 rupees and insurance 500 rupees. In transit, 400 kgs were destroyed due to an accident. Claim admitted by the insurance company was 2000 rupees. The consignee sold 1400 kg at 20 rupees per kg and insured the following expenses: unloading 800 rupees, go down rent 1000 rupees, and selling expenses 600 rupees. Ascertain the value of abnormal loss and unsold consignment stock. Prepare abnormal loss account and past journal entries thereon. This is the problem given in Bangalore University. So ಫಸ್ಟ್ಗೆ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದರೆ ವಿ ಹ್ಯಾವ್ ಟು ಸಾಲ್ವ್ ಪ್ರಾಬ್ಲಮ್ನ ಇದ್ರ ಮುಖಾಂತರ ಸಾಲ್ವ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಪ್ರಾಬ್ಲಮಲ್ಲಿ ದೇ ಹ್ಯಾವ್ ನಾಟ್ ಗಿವನ್ closing stock units. So far, we have to calculate closing stock units. What is the formula for this? Closing stock units is equal to how much goods sent by consignor, 2000 kgs. So minus abnormal loss, 400 kgs, minus 1400 kgs sold by consignee. So ella subtract ಮಾಡಿ we will get 200 kgs. That is called as ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತು. ಸೊ ಈಗ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಆಸ್ ವೆಲ್ ಆಸ್ ಕ್ಲೋಸಿಂಗ್ ಸ್ಟಾಕ್ ಎರಡನ್ನೂ ಫೈಂಡ್ ಔಟ್ ಮಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು. ಸೊ ಟೇಕ್ ಎ ಕಾಲಮ್ ವಿತ್ 2 ಲೈನ್ಸ್. ಅಬ್ನಾರ್ಮಲ್ ಲಾಸ್ ಅದನ್ನು ಎ ಅಂತ ಮೆನ್ಷನ್ ಮಾಡಿದ್ದೀನಿ. ಕ್ಲೋಸಿಂಗ್ ಸ್ಟಾಕ್ ಐ ಮೆನ್ಷನ್ಡ್ ಬಿ. ಸೊ ಈಗ ನಾವು ಒನ್ ಬೈ ಒನ್ ಮಾಡ್ತಾ ಹೋಗ್ತೀವಿ. ಓಕೆ ವಿದ್ಯಾರ್ಥಿಗಳೇ, take one by one. So first ge cost abnormal 400 units ide at the rate of 10 units 10 rupees per unit multiply ಮಾಡಿ. So we will get 4000 we take inner column. Next, what is the item? Closing stock 200 units already we calculated. So at the rate of 10 rupees multiply ಮಾಡಿ we will get 2000 outer column ತಗೋತೀವಿ closing stock column ಅಲ್ಲಿ. Next, first step, proportionate direct expenses incurred by consignor. So what are the expenses made by consignor? So they have spent 2 items. So ಎರಡು ಐಟಮ್ ಮಾಡಿದ್ದಾನೆ. ಯಾವ್ಯಾವುದು? 1000 plus 500, ಟೋಟಲ್ 1500 rupees ಮಾಡಿದ್ದಾನೆ. ಅವು ಯಾವ್ಯಾವುದು ನೋಡೋಣ. ಸೊ ಅದನ್ನ ಅಬ್ನಾರ್ಮಲ್ಗೆ ಪ್ರಪೋರ್ಷನೇಟ್ ಮಾಡ್ತೀವಿ. ಸೊ 1500 rupees is equal to 2000 kgs, but we need 400 kgs. ಅಬ್ನಾರ್ಮಲ್ ಆಗಿರೋದು 400 kgs ಮಾತ್ರ. ಸೊ ಅದಕ್ಕೆ ಮಾತ್ರ ನಾವು ತಗೋಬೇಕಾಗತ್ತೆ. ಹೌ ಮಚ್ ಕ್ಯಾಲ್ಕುಲೇಟ್ ಮಾಡಿದ್ರೆ 300 rupees ಬರುತ್ತೆ. ಟೇಕ್ ಫಸ್ಟ್ ಕಾಲಮ್. ಸೊ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಬಂದು 1500 ಪ್ರಪೋರ್ಷನೇಟ್ ಮಾಡಿ 2000 kgsಗೆ 1500 rupees ಆದರೆ 200 kgsಗೆ ಎಷ್ಟು ಅಂತ 150 rupees ಬರುತ್ತೆ. ಸೆಕೆಂಡ್ ಕಾಲಮ್ ಅಲ್ಲಿ ತಗೊಳ್ಳಿ. ಕ್ಲಿಯರ್. ನೆಕ್ಸ್ಟ್, ಪ್ರಪೋರ್ಷನೇಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ. ಕನ್ಸೈನಿ ಎಷ್ಟು ಖರ್ಚು ಮಾಡಿದ್ದಾನೆ ಅಂತ. ಸೊ ಅದ್ರಲ್ಲಿ ತಗೊಂಡಾಗ ಅಬ್ನಾರ್ಮಲ್ ಲಾಸ್ ನಿಲ್ ಅಂತ ತಗೋತೀವಿ. ಯಾಕೆಂದ್ರೆ ಅಬ್ನಾರ್ಮಲ್ ಲಾಸ್ ಅಕ್ಕರ್ಡ್ ವೈಲ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ, ವಸ್ತುಗಳ ಸಾಗಾಣಿಕೆಯಲ್ಲಿ ಲಾಸ್ ಆಗಿದೆ. ಹಾಗಾಗಿ ಇವನು ಖರ್ಚು ಮಾಡಿರೋದು ಅಬ್ನಾರ್ಮಲ್ ಲಾಸ್ಗೆ ಸಂಬಂಧಪಟ್ಟಿಲ್ಲ. ನೆಕ್ಸ್ಟ್, ಕ್ಲೋಸಿಂಗ್ ಸ್ಟಾಕ್ 800 rupees ಸ್ಪೆಂಡ್ ಮಾಡಿದ್ದಾನೆ. ಸೊ ಕ್ಲೋಸಿಂಗ್ ಸ್ಟಾಕ್ಗೆ ಪ್ರಪೋರ್ಷನೇಟ್ ಮಾಡಿ. ಕ್ಲೋಸಿಂಗ್ ಸ್ಟಾಕ್ಗೆ ಪ್ರಪೋರ್ಷನೇಟ್ ಮಾಡಬೇಕಾದ್ರೆ 800 rupees equal to 1600 kgs. ಸೊ ಇಂಟು 200 kgsಗೆ ಎಷ್ಟು ಅಂತ ಮಾಡಿದ್ರೆ ಸೊ ವಿ ವಿಲ್ ಗೆಟ್ 100 rupees. ಸೊ ಅದನ್ನ ನಾವು ಟೋಟಲ್ ಮಾಡಿದ್ರೆ ಫಸ್ಟ್ ಕಾಲಮ್ ಮತ್ತು ಸೆಕೆಂಡ್ ಕಾಲಮು ನಮಗೆ ಟೋಟಲ್ ವ್ಯಾಲ್ಯೂ ಬರುತ್ತೆ. ಸೊ 4300, 2250. ಸೊ
ಸಮ್ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇರುತ್ತೆ, 1600 kgs ಹೆಂಗ್ ಬಂತು, ಆಕ್ಚುಲಿ 2000 kgs ತಗೋಬೇಕಾಗಿತ್ತಲ್ಲ. ಸೊ ಅದಕ್ಕೆ ನೋಟ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಆಕ್ಚುಲ್ ಯೂನಿಟ್ಸ್ ಇಂದ ಡಿವೈಡ್ ಮಾಡಬೇಕು. 2000 units or 2000 kgs sent by consignor minus 400 kgs abnormal loss occurred while goods in transit. ಕಳೆದಾದ ಮೇಲೆ 1600 kgs ಬರುತ್ತೆ, ದಟ್ ಈಸ್ ಕಾಲ್ಡ್ ಆಕ್ಚುಲ್ ಯೂನಿಟ್ಸ್. ನಾನು ಮೊದಲೇ ಹೇಳಿದ್ದೆ, ಕನ್ಸೈನಿ ಎಕ್ಸ್ಪೆನ್ಸಸ್ ಅನ್ನು ನಾವು ಕ್ಲೋಸಿಂಗ್ ಸ್ಟಾಕ್ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಸೊ ಆಕ್ಚುಲ್ ಯೂನಿಟ್ಸ್ ಇಂದ ಡಿವೈಡ್ ಮಾಡಬೇಕು. ಓಕೆ ಫೈನ್. ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಟೇಕ್ ಎ ಕಾಲಮ್ ಫಾರ್ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಸೊ ಡೆಬಿಟ್ ಅಂಡ್ ಕ್ರೆಡಿಟ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಪರ್ಟಿಕ್ಯುಲರ್ ಎವ್ರಿಥಿಂಗ್ ಫಾರ್ಮೆಟ್ ಹಾಕೊಳ್ಳಿ. ಸೊ ಹಾಕೊಂಡ್ಮೇಲೆ ಫಸ್ಟ್ ಐಟಮ್ ಬರ್ಕೋಬೇಕು. ಸೊ ಏನು ಅಂತಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಇಂದ ಎಷ್ಟು ಗೂಡ್ಸ್ ಬಂದಿದೆ ನಮಗೆ, ವರ್ತ್ 4300 ಬಂದಿದೆ. ಸೊ ಅಬ್ನಾರ್ಮಲ್ ಲಾಸ್ ನಮಗೆ 4300 ಅಕ್ಕರ್ ಆಗಿದೆ. ನಾರ್ಮಲ್ ಲಾಸ್ ಅಬ್ನಾರ್ಮಲ್ ಲಾಸ್. ಸೊ ಅದನ್ನ ಬರ್ಕೊಳ್ಳಿ ಡೆಬಿಟ್ ಸೈಡ್. ಅದಕ್ಕೆ ಜರ್ನಲ್ ಎಂಟ್ರಿ ಬೇಕಾದ ಹಿಂಗೆ ಆಗ್ಬೋದು, ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್. ಓಕೆ ಫೈನ್. ಸೊ ನೆಕ್ಸ್ಟ್ ಇನ್ಶೂರೆನ್ಸ್ ಕಂಪನಿಗೆ ಅವರು ಕ್ಲೈಮ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಸೊ ಅದು ಕ್ಲೈಮ್ ಸಬ್ಮಿಟ್ ಮಾಡಿರೋದಕ್ಕೋಸ್ಕರ ನಾವು ಅದನ್ನ ಕ್ರೆಡಿಟ್ ಸೈಡ್ ಬರ್ಕೋಬೇಕಾಗತ್ತೆ. ಸೊ ಎಷ್ಟು ಅಮೌಂಟ್ನ 2000 rupees ಆಗಿದೆ, 2000 rupees ಇನ್ಶೂರೆನ್ಸ್ ಕಂಪನಿಯಿಂದ ಬೇಕಾಗಿದೆ. ಸೊ ಅದನ್ನು ನಾವು ಕ್ರೆಡಿಟ್ ಸೈಡು ಅಮೌಂಟ್ ಡ್ಯೂ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಅಂತ ಬರ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಐಟಮ್ ಅಲ್ಲಿ ಬಂದಾಗ ಸೊ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಸೊ 4300 ಬರುತ್ತೆ. ಸೊ ಡಿಫರೆನ್ಸ್ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2300 rupees ಬರುತ್ತೆ. ಸೊ ದಟ್ ಶುಡ್ ಬಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡುವಂತ ಒಂದು ವಿಧಾನ. ಈ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅನ್ನೇ ಜರ್ನಲ್ ಎಂಟ್ರೀಸ್ ಅಲ್ಲಿ ಪಾಸ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ. ಸೊ ಫಸ್ಟ್ ಅಲ್ಲಿ ಹೇಳಿದೆ ನಾನು, ಡೆಬಿಟ್ ಸೈಡ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳ್ಬಿಟ್ಟು 4300 ಇದೆಯಲ್ಲ, ಅದಕ್ಕೆ ಜರ್ನಲ್ ಎಂಟ್ರಿ ಈ ತರ ಇದೆ, ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ ನೋಡಿ 4300 ಜರ್ನಲ್ ಎಂಟ್ರಿ ಕಾಣಿಸ್ತಾ ಇದೆ. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ 4300 ಬೀಯಿಂಗ್ ಅಬ್ನಾರ್ಮಲ್ ಲಾಸ್ ಇನ್ಕರ್ಡ್. ಸೊ ಬರಲಿ. ಸೊ ನೆಕ್ಸ್ಟ್ ಎಂಟ್ರಿ, ಸೆಕೆಂಡ್ ಎಂಟ್ರಿ, ಇನ್ಶೂರೆನ್ಸ್ ಕಂಪನಿಯಿಂದ ಅಮೌಂಟ್ ಡ್ಯೂ ಇರೋದಕ್ಕೆ ಇನ್ಶೂರೆನ್ಸ್ ಕಂಪನಿ ಅಕೌಂಟ್ ಡೇಟಾ ಎಷ್ಟು ಅಮೌಂಟ್ ಇದೆ, 2000 ಕಾಣಿಸ್ತಾ ಇದೆ ಎಲ್ಲರಿಗೂ, ಬರ್ಕೊಂಡಿದ್ದೀನಿ. ಸೊ ಎಲ್ಲಿಂದ ಬಂದಿದೆ ನಮ್ಗೆ, ಅದು ಎಲ್ಲಿಂದ ಲಾಸ್ ಆಗಿದ್ದು, ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಸೇಮ್ ಅಮೌಂಟ್ 2000 ಬರ್ಕೊಳ್ಳಿ. ಬೀಯಿಂಗ್ ಅಮೌಂಟ್ ರಿಇಂಬರ್ಸಬಲ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಅಂತ ಬರ್ಕೊಳ್ಳಿ. ಕ್ಲಿಯರ್. ನೆಕ್ಸ್ಟ್ ಸೊ ಟೋಟಲ್ ಮಾಡಿದ್ರೆ 4300 ಬಂತು. ನಿಮಗೆ ಮೇಲೆ ಕಾಣಿಸ್ತಾ ಇದೆ ರೆಡ್ ಕಲರ್ ಅಲ್ಲಿ ಶೇಡ್ ಮಾಡಿದೀನಿ, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2300 ಅಂತ. ಸೊ ಅದಕ್ಕೆ ಎಂಟ್ರಿ ಆಗ್ಬೇಕೀಗ. ಓಕೆನಾ. ಸೊ ಅದಕ್ಕೆ ಎಂಟ್ರಿ ಆಗ್ತಾಣ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಲಾಸ್ ಅಕೌಂಟ್ಗೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ, ಸೊ ಲಾಸ್ ಅನ್ನ ಪ್ರಾಫಿಟ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಬರ್ಕೋತೀವಿ. ಸೊ 2300 ಎಲ್ಲಿಂದ ಲಾಸ್ ಆಗಿದೆ ಅದು ನಮಗೆ, ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಇಂದ ಆಗಿದೆ. ಸೊ ಅದನ್ನ 2300 ಬರ್ಕೊಂಡಿದೀವಿ. ನರೇಶನ್ ಬರೀರಿ, ಬೀಯಿಂಗ್ ನೆಟ್ ಲಾಸ್ ಆನ್ ಅಬ್ನಾರ್ಮಲ್ ಲಾಸ್ ಟ್ರಾನ್ಸ್ಫರ್ ಟು ಪ್ರೀ ಅಂಡ್ ಎಲ್ ಅಕೌಂಟ್ ಅಂಡ್ ಮೀನ್ಸ್ ಪ್ರಾಫಿಟ್ ಲಾಸ್ ಅಕೌಂಟ್. ಸೊ ಇನ್ನ ಒಂದು ಎಂಟ್ರಿ ಬಿಟ್ಟೋಗಿದೆ, ಯಾವ್ದಪ್ಪ ಅಂತಂದ್ರೆ ಸೊ ನಮ್ಗೆ ಕಾಲಮ್ ಅಲ್ಲಿ ಸ್ಟಾಕ್ ಉಳ್ಕೊಂಡಿರುವಂಥದ್ದು. ಸೊ ಅದಕ್ಕೆ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೇಟಾ. ಸೊ ಎಷ್ಟಿದೆ ಅಮೌಂಟು, 2250. ಫಸ್ಟ್ ಕಾಲಮ್ ಅಲ್ಲಿ ಇತ್ತಲ್ಲ ವ್ಯಾಲ್ಯೂಷನ್ ಆಫ್ ಸ್ಟಾಕ್ ನ ಮಾಡ್ಬೇಕಾದ್ರೆ ಸೆಕೆಂಡ್ ಕಾಲಮ್ ಅಲ್ಲಿ ಇತ್ತು. ಫಸ್ಟ್ ಕಾಲಮ್ ಅಲ್ಲಿ ಅಬ್ನಾರ್ಮಲ್ ಲಾಸ್, ಸೆಕೆಂಡ್ ಕಾಲಮ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇತ್ತು, ಅದು 2250. ಸೊ ಅದನ್ನ ಟೋಟಲ್ ಮಾಡಿ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರೀರಿ. 2250 ಕ್ರೆಡಿಟ್ ಕಾಲಮ್ ಅಲ್ಲಿ ಬರೀರಿ. ಸೊ ಜರ್ನಲ್ ಎಂಟ್ರಿ ಎಲ್ಲ ಮುಗೀತು. ನರೇಶನ್ ಬೇಕಾದ್ರೆ ಬರೀಬಹುದು, ಬೀಯಿಂಗ್ ಅನ್ಸೋಲ್ಡ್ ಗೂಡ್ಸ್ ಟ್ರಾನ್ಸ್ಫರಬಲ್ ಟು ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಬರೆದಿದ್ವಿ. ಸೊ ಇಷ್ಟು ನಮಗೆ ಯಾವ್ದಪ್ಪ ಅಂತಂದ್ರೆ ಜರ್ನಲ್ ಎಂಟ್ರೀಸ್ ಸಹ ಹಾಕುವಂಥದ್ದು. ಕ್ಲಿಯರ್. ಸೊ ಈಗ ನಾವು ಒಂದು ಪ್ರಾಬ್ಲಮ್ನ ಬೇಕಾದ್ರೆ ನೋಡ್ಬೋದು. ಸಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ, ಇದು ಅರ್ಥ ಆಗಿದೆಯಾ? ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಬೆಂಗಳೂರು ಸಿಟಿ ಮೇ 92 ಅಲ್ಲಿ ಕೇಳಿದ್ದಾರೆ. 1992 ಅಲ್ಲಿ ಎ ಲೋಕನಾಥ್ ಆಫ್ ಬಾಂಬೆ conveyed 100 cases of goods to Ramanath of Madras
to be sold on his risk. The cost of one case of goods was 1,500 rupees. A Loknath paid freight 6,000 rupees and insurance 2,000 rupees. Ramnath sent a bank draft to a Loknath for 1 lakh rupees as advance and sent an account sales showing that 80 cases was sold at 2,200 rupees each. Expenses incurred by Ramnath were carriage 1,000 rupees, godown rent 5,000 rupees, and advertisement 3,000 rupees. He is entitled to a commission of 5% on sales. Prepare consignment account and consignee account. This is the problem given in the exam. So after understanding the problem, so ಎಲ್ಲ ಓದಿ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಫಸ್ಟ್ ಏನು ಮಾಡಬೇಕು, ಕನ್ಸೈನ್ಮೆಂಟ್ ಅಕೌಂಟ್ನ ಮಾಡಬೇಕು. ಸಿ ಕನ್ಸೈನ್ಮೆಂಟ್ ಅಕೌಂಟ್ನ ಮಾಡಬೇಕು ಅಂದರೆ ಸೇಮ್ ಕನ್ಸೈನ್ಮೆಂಟ್ ಅಕೌಂಟ್ ನಾವು ಸೊ ಡೆಬಿಟ್ ಸೈಡ್ ಆಲ್ ಅಮೌಂಟ್ ಏನು ಎಕ್ಸ್ಪೆನ್ಸಸ್ ಅನ್ನ ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ರೆಕಾರ್ಡ್ ಮಾಡ್ತೀವಿ. ಸೊ ಹಾಗಾಗಿ ಕನ್ಸೈನ್ಮೆಂಟ್ ಟು ರಾಮನಾಥ್ ಅಕೌಂಟ್ನ ಮಾಡ್ತಾ ಇದೀವಿ. ಡೆಬಿಟ್ ಕಾಲಮ್ ಕ್ರೆಡಿಟ್ ಕಾಲಮ್ ತಗೊಳ್ಳಿ. ಫಸ್ಟ್ಗೆ ನಾವೇನು ಬರ್ಕೋಬೇಕು, ಡೆಬಿಟ್ ಸೈಡ್ ಅಂತಂದ್ರೆ ಕಾಸ್ಟ್ ನ ಬರ್ಕೋಬೇಕು. ಮೀನ್ಸ್ ಕನ್ಸೈನ್ಮೆಂಟ್ ಇಂದ ಬಂದಿರುತ್ತಲ್ಲ ಗೂಡ್ಸ್ ಕಾಸ್ಟ್, ಅದನ್ನ ಬರ್ಕೋಬೇಕಾಗತ್ತೆ. ಸೊ ಅದನ್ನ ನಾವು ಈ ತರ ಬರ್ಕೋತೀವಿ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರ್ಕೋತೀವಿ. ಸೊ ಎಷ್ಟಿದೆಯಪ್ಪ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟು? ಸೊ ಕ್ಯಾಲ್ಕುಲೇಷನ್ ಮಾಡೋಣ. 100 ಕೇಸಸ್ ಕಳಿಸಿದ್ದಾರೆ ಅಟ್ ದ ರೇಟ್ ಆಫ್ 1,500 ಯೂನಿಟ್. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಯು ವಿಲ್ ಗೆಟ್ 1,50,000 ಡೆಬಿಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಓಕೆ ಫೈನ್. ನೆಕ್ಸ್ಟ್ ಅದಾದ್ಮೇಲೆ ಮಿಸ್ಟರ್ ರಾಮನಾಥ್ ಸೇಲ್ಸ್ ಮಾಡಿದ್ದಾನೆ. ನೋಡಿ, ನೀವು ಪ್ರಾಬ್ಲಮ್ ನೋಡೋದಾದ್ರೆ ಕಾಣಿಸುತ್ತೆ ಎಷ್ಟು, 80 ಕೇಸಸ್ ವರ್ ಸೋಲ್ಡ್ ಅಟ್ 2,200 ಅಂತ ಹೇಳಿದೆ, ಹೌದಾ? ಸೊ ಅದನ್ನ ನಾವು ರಾಮನಾಥ್ ಸೇಲ್ ಮಾಡೋದನ್ನ ಬರ್ಕೋಬೇಕು ಕ್ರೆಡಿಟ್ ಸೈಡ್. ಸೊ ಹೌ ಮಚ್ ಸೇಲ್ಸ್ ಮಾಡೋದು? 80 ಕೇಸಸ್ ಅಟ್ 2,200 rupees per unit. ಸೊ ಮಲ್ಟಿಪ್ಲೈ ಮಾಡಿ 1,76,000 rupees ಬರುತ್ತೆ, ಕ್ರೆಡಿಟ್ ಸೈಡ್ ಬರ್ಕೊಂಡಿದ್ವಿ. ಕ್ಲಿಯರ್? ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್. ಕನ್ಸೈನ್ಮೆಂಟ್ ಸ್ಟಾಕ್ ಅಂದ್ರೆ ಅನ್ಸೋಲ್ಡ್ ಎಷ್ಟಾಗಿದೆ ಅಂತ. ಸೊ ಅದು ಎಷ್ಟಾಗಿದೆ ಅಂತ ನೋಡೋದಾದ್ರೆ, ಸೊ 1,50,000 ಪ್ಲಸ್ 6,000 ಪ್ಲಸ್ 2,000 ಪ್ಲಸ್ 1,000 ಏನಿದೆಲ್ಲ ಅಂತಂದ್ರೆ, ಸೊ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಪ್ರಪೋರ್ಷನೇಟ್ ಮಾಡ್ತಾ ಇದ್ವಿ, ನೆನಪಿದೆಯಾ ನಿಮಗೆ? ಪ್ರಪೋರ್ಷನೇಟ್ ಅಂದ್ರೆ ಪ್ರಪೋರ್ಷನೇಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಅಲೋಕೇಟ್ ಮಾಡೋಂಥದ್ದು. ಸೊ ಅದನ್ನ 6,000 2,000 1,000 ಕನ್ಸೈನಿ ಮತ್ತೆ ಕನ್ಸೈನರ್ ಇಬ್ಬರು ಪ್ರಪೋರ್ಷನೇಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಾಡಿದ್ದಾರೆ. ಸೊ ಅದು 1,59,000 rupees ಖರ್ಚು ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಅದೆಷ್ಟು 100 ಕೇಸಸ್ ಕಳಿಸ್ಕೊಡೋದಕ್ಕೆ. ಬಟ್ ನಮ್ಮ ಹತ್ರ ಇರೋದು ಕ್ಲೋಸಿಂಗ್ ಸ್ಟಾಕು ಜಸ್ಟ್ 20 ಯೂನಿಟ್ಸ್. 20 ಯೂನಿಟ್ಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 31,800 ನಮಗೆ ಬರುತ್ತೆ. ಸೊ ಅದು ಔಟ್ ಕಾಲಮ್ಗೆ ತಗೊಂಡಿದ್ವಿ. 1,59,000 ಡಿವೈಡ್ ಬೈ 100 ಇಂಟು 20 ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾಕ್ ಇದೆ. ಸೊ ಅದನ್ನ ಮಾಡಿ, ಯಾಕೆಂದ್ರೆ 100 ಸೆಂಡ್ ಮಾಡಿದ್ರು, 80 ಕೇಸಸ್ ಸೇಲ್ ಮಾಡಿದ್ದಾರೆ, ಇನ್ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 20 ಮಾತ್ರ ಇದೆ. ಇಲ್ಲಿ ನಾರ್ಮಲ್ ಲಾಸ್ ಇಲ್ಲ, ಅಬ್ನಾರ್ಮಲ್ ಲಾಸ್ ಇಲ್ಲ. ಸೊ ಹಾಗಾಗಿ ನಮಗೆ ಡೈರೆಕ್ಟ್ ಆಗಿ 20 ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾಕ್ ಅಂತ ನೀಟಾಗಿ ಅರ್ಥ ಆಗ್ತಿದೆ. ಸೊ ಮತ್ತೆ ನಾವು ಅದು ಕ್ಯಾಲ್ಕುಲೇಷನ್ಸ್ ಏನು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ನೋಡಿ, ಬ್ಯಾಂಕ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್. ಸೊ ಬ್ಯಾಂಕ್ ಅಕೌಂಟ್ಗೆ ನಾನು ಬರ್ದಿದ್ದೀನಿ ಬ್ಯಾಂಕ್ ಅಂತ, ಟು ಬ್ಯಾಂಕ್ ಅಂತ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್. ಸೊ ಏನೇನೆಲ್ಲ ಖರ್ಚು ಮಾಡಿದ್ದಾನೆ ಅಂತ ನಾವು ಇಲ್ಲಿ ನೀಟಾಗಿ ತೋರ್ತೀವಿ ನೋಡಿ. ಸೊ ಫ್ರೈಟು ಇನ್ಶೂರೆನ್ಸ್ ಮಾಡಿದ್ದಾನೆ. ಸೊ ಫ್ರೈಟು ಇನ್ಶೂರೆನ್ಸ್ ಎಲ್ಲ ಮಾಡಿರೋದಕ್ಕೋಸ್ಕರ ಅದು 6,000 2,000 ನಾವು ಕ್ರೆಡಿಟ್ ಸೈಡ್ ಬೇಕಾದ್ರೆ ನೋಡಿರ್ತೀರಾ, 6,000 ಪ್ಲಸ್ 2,000 ಅಂತ ಬರ್ತಿದ್ದೀನಿ ನಾನು. ಇಲ್ಲಿ ಕನ್ಸೈನ್ಮೆಂಟ್ ಸ್ಟಾಕ್ ಅಲ್ಲಿ ಸಹ ಅದು ಏನು ಅಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ ಟು ಬ್ಯಾಂಕ್ ಅಕೌಂಟ್ ಅಂತ ನಾವು ಬರ್ದಿದ್ದೀನಿ. ನೆಕ್ಸ್ಟ್ ಅದು ಟೋಟಲ್ ಮಾಡಿದ್ರೆ 8,000 ಬಂತು, ಅದು ಹೊರಗಡೆ ಕಾಲಮ್ ತಗೊಂಡಿದ್ದೀನಿ. ನೆಕ್ಸ್ಟ್ ರಾಮನಾಥ್ ಅಕೌಂಟ್ ಅಂದ್ರೆ ಕನ್ಸೈನಿ ಎಕ್ಸ್ಪೆನ್ಸಸ್. ಸೊ ಅವನು ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ? ಕ್ಯಾರೇಜು, ಗೋಡೌನು, ಅಡ್ವರ್ಟೈಸ್ಮೆಂಟ್. ಕ್ಯಾರೇಜು, ಗೋಡೌನ್, ಅಡ್ವರ್ಟೈಸ್ ಮೂರು. ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎರಡೂ ರೆಕಾರ್ಡ್ ಮಾಡಬೇಕು. 1,000 5,000 3,000 ರೆಸ್ಪೆಕ್ಟಿವ್ಲಿ. ಮೂರು ಟೋಟಲ್ ಮಾಡಿದ್ರೆ 9,000 ಬರುತ್ತೆ. ಸೆಕೆಂಡ್ ಕಾಲಮ್ಗೆ ತಗೊಳ್ಳಿ. ಅದರಲ್ಲಿ ನಾವು 1,000 ಮಾತ್ರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಸ್ಟಾಕ್ ಕ್ಯಾಲ್ಕುಲೇಷನ್ ತಗೊಂಡಿದ್ದೀವಿ. ನೀವು ಅದನ್ನ ಗಮನಿಸಿರ್ಬೇಕು. ಓಕೆನಾ? ರೈಟ್. ನೆಕ್ಸ್ಟ್ ರಾಮನಾಥ್ಗೆ ಕಮಿಷನ್ ಕೊಡಬೇಕು. ಅವನು ಎಷ್ಟು ಸೇಲ್ಸ್ ಮಾಡಿದ್ದಾನೆ? 1,76,000 ಸೇಲ್ಸ್ ಮಾಡಿದ್ದಾನೆ. 1,76,000 ಸೇಲ್ಸ್ ಮಾಡಿರೋದ್ರಲ್ಲಿ ನಾವು 5% ಅನ್ನ ಕ್ಯಾಲ್ಕುಲೇಟ್ ಮಾಡಿ
ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 8800 ಬರುತ್ತೆ. ಅದನ್ನ ನಾವು ಸೆಕೆಂಡ್ ಕಾಲಮ್ಗೆ ತಗೊಳ್ಳಿ, ಸರಿನಾ? ಸೊ ತಗೊಂಡಾದ್ಮೇಲೆ ನೆಕ್ಸ್ಟ್ ನಮಗೆ ಏನು ಟ್ರಾನ್ಸಾಕ್ಷನ್ಸ್ ಇದೆ ಅಂದರೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ನ ಟೋಟಲ್ ಮಾಡಿ ಡಿಫರೆನ್ಸ್ ಮಾಡಬೇಕು. ಸೊ ಡಿಫರೆನ್ಸ್ ಮಾಡಿದ್ರೆ 32,000 ಬರುತ್ತೆ. ಅದು ಈ ಥರ ಇದೆ ನೋಡಿ. 2,07,800 ಟೋಟಲ್ ಬರುತ್ತೆ. 2,07,800 ಅಲ್ಲಿ ಡಿಫರೆನ್ಸ್ ಮಾಡಿದ್ರೆ ನಮಗೆ ಯು ವಿಲ್ ಗೆಟ್ 32,000 rupees ಬರುತ್ತೆ ನೆಟ್ ಪ್ರಾಫಿಟ್. ಸೊ ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಎಲ್ಲರೂ ಕ್ರಾಸ್ ಚೆಕ್ ಮಾಡಿ 32,000 rupees ಬಂತಾ? ಸೊ ಓಕೆ, ರೈಟ್, ಬಂದಿದೆ. ಈಗ ಕನ್ಸೈನ್ಮೆಂಟು ಅಕೌಂಟು ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡೋದೇನಾದರೂ ಕನ್ಫ್ಯೂಸ್ ಆಗಿದ್ರೆ ಮತ್ತೆ ನಿಮಗೆ ನೋಟಲ್ಲಿ ಒಂದ್ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಗಮನಿಸಿ ಎಲ್ಲರೂ ನೋಡಿ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಓಬ್ಟೈನ್ಡ್ ಆಸ್ ಅಂಡರ್, ಈ ಥರ ಮಾಡಬೇಕು ಅಂತ. ಸೊ ಅದನ್ನು ನಾನು ಈ ಥರ ಮಾಡ್ತಾ ಇದ್ದೀನಿ. ಸೊ ನಮ್ಮ ಪ್ರಾಬ್ಲಮ್ ಮುಂದೆ ಕಾಣಿಸ್ತಾ ಇದೆ. ಕ್ವಾಂಟಿಟಿ ಆಫ್ ಕ್ಲೋಸಿಂಗ್ ಸ್ಟಾಕ್ ಲೆಫ್ಟ್ ಎಷ್ಟಪ್ಪ ಅಂತಂದರೆ 100 ಕೇಸಸ್ ಕಳಿಸಿದ ಕನ್ಸೈನರು, 80 ಯೂನಿಟ್ಸ್ ಸೋಲ್ಡ್ ಬೈ ಕನ್ಸೈನಿ, ಬ್ಯಾಲೆನ್ಸ್ ಎಷ್ಟಿತ್ತು? 20 ಯೂನಿಟ್ಸ್ ಇತ್ತು. ಓಕೆನಾ? ಟೋಟಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಅಂದರೆ 1,50,000. 1,50,000 ಅಲ್ಲಿ ಏನಂದ್ರೆ 1,50,000 ಕಾಸ್ಟ್ ಆರ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಪ್ಲಸ್ 6,000 ಏನು ಮಿಸ್ಟರ್ ಕನ್ಸೈನರ್ ಖರ್ಚು ಮಾಡಿರೋಂಥದ್ದು, 6,000 ಫ್ರೈಟ್. ನೆಕ್ಸ್ಟು 2,000 ಏನು ಮಿಸ್ಟರ್ ಕನ್ಸೈನರ್ ಇನ್ಶೂರೆನ್ಸ್, 2 ಡೈರೆಕ್ಟ್ ಎಕ್ಸ್ಪೆನ್ಸಸ್, ಪ್ಲಸ್ 1,000 ಏನು ರಾಮನಾಥ್ ಕ್ಯಾರೇಜ್. ಓಕೆನಾ? ಸೊ ಟೋಟಲ್ ಮಾಡಿ 1,59,000 ಬರುತ್ತೆ. ಸೊ ಅಲ್ಲಿ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ ಆಸ್ ವೆಲ್ ಆಸ್ ಕನ್ಸೈನಿ, ಬೋತ್ ಕನ್ಸೈನರ್ ಅಂಡ್ ಕನ್ಸೈನಿ both of them spent the expenses. ಸೊ ಅದನ್ನು ನಾವು ಸ್ಪೆಂಡ್ ದ ಎಕ್ಸ್ಪೆನ್ಸಸ್ ನಾವು ತಗೊಂಡಿದ್ವಿ, ಟೇಕ್ ಇನ್ ಟು ಕನ್ಸಿಡರ್. ಕ್ಲಿಯರಾ? ಸೊ ಇದಾದ್ಮೇಲೆ ನಾವು ಕನ್ಸೈನಿ ಅಕೌಂಟ್ ಸಹ ಮಾಡೋಣ. ಸೊ ವ್ಯಾಲ್ಯೂ ಆಫ್ ಮಾಡಿದ್ವಿ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಹೆಂಗೆ ಮಾಡಿದ್ವಿ? 1,59,000 ಇಂಟು 20 ಯೂನಿಟ್ಸ್ ಡಿವೈಡ್ ಬೈ 100 ಮಾಡಿದ್ರೆ 31,800 ಬಂದಿದೆ. ಅದು ನೋಡಿ ನಾವು ಕ್ಯಾಲ್ಕುಲೇಷನ್ ಬಂದಿದೆ. ಓಕೆ, ಫೈನ್. ಈಗ ನಾವು ಕನ್ಸೈನಿ ಅಕೌಂಟ್ನ ಮಾಡೋಣ. ಅದೇ ಥರ ಇದೆ. ಫಸ್ಟು ಅಡ್ವಾನ್ಸ್ ಕೊಟ್ಟಿದ್ದ ಅವನು, ನೆನಪಿದೆಯಾ ನಿಮಗೆ? ಇಲ್ಲಿದೆ ನೋಡಿ, ನಮ್ಗೆ ಕಾಣಿಸಿದೆ ಪ್ರಾಬ್ಲಮ್ ಅಲ್ಲಿ ಏನಂತ ಕಾಣಿಸಿದೆ? 1,00,000 rupees ಆಸ್ ಅಡ್ವಾನ್ಸ್ ಅಂಡ್ ಸೆಂಟ್. ನೋಡಿ ಹೇಳಿದ್ದಾನೆ, ಅಡ್ವಾನ್ಸ್ ಅಂಡ್ ಸೆಂಟ್ ಆನ್ ಅಕೌಂಟ್ ಹೇಳಿದೆ ನೋಡಿ ಅಲ್ಲಿ. ಮಿಸ್ಟರ್ ಬ್ಯಾಂಕ್ ಡ್ರಾಫ್ಟ್ ಎ ಲೋಕನಾಥ್ ಫಾರ್ 1,00,000 rupees ಆಸ್ ಅಡ್ವಾನ್ಸ್. 1,00,000 rupees ಅಡ್ವಾನ್ಸ್ ಕೊಟ್ಟಿದ್ದಾನಂತ ಅವನು. ಸೊ ಹಾಗಾಗಿ ಅದನ್ನು ನಾವು ಈ ತರ ಬರ್ಕೋತೀವಿ. ಸೊ ಬ್ಯಾಂಕ್ ಅಕೌಂಟ್ ಇಟಾರ್ ಟು ರಾಮನಾಥ್ ಅಕೌಂಟ್. ಸೊ ಎಷ್ಟು ಅಮೌಂಟ್ ಕೊಟ್ಟಿದ್ದ? 1,00,000 rupees ಬರ್ಕೊಂಡಿದ್ವಿ, ಅಡ್ವಾನ್ಸ್ ರಿಸೀವ್ಡ್. ಸರಿನಾ? ನೆಕ್ಸ್ಟ್ ಅದಾದ್ಮೇಲೆ ಕನ್ಸೈನ್ಮೆಂಟ್ ಇಂದ ಸೇಲ್ಸ್ ಮಾಡಿದ್ನಲ್ಲ ಅವನು, ಎಷ್ಟು ಸೇಲ್ಸ್ ಮಾಡಿದ್ದ? 1,76,000 ಮಾಡಿದ್ದ. 1,76,000 ಸೇಲ್ಸ್ ಮಾಡಿದ್ನಲ್ಲ, ಆ 1,76,000 ನಾವು ಬರ್ಕೋಬೇಕು. ಸೇಲ್ಸ್ ಬರ್ಕೊಂಡ್ರಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕನ್ಸೈನ್ಮೆಂಟ್ ಅಕೌಂಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ರಾಮನಾಥ್ ಇತ್ತಲ್ಲ, ಅದನ್ನ ಬರ್ಕೋಬೇಕು. ಸೊ ಕ್ರೆಡಿಟ್ ಸೈಡು 9,000 rupees ಬರ್ಕೊಂಡ್ವಿ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಸ್ ವೆಲ್ ಆಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಸ್ಪೆಂಟ್ ಬೈ ಕನ್ಸೈನಿ, ಟೋಟಲ್ ಏನೇನು ಖರ್ಚು ಮಾಡಿದ್ರೆ ನಾವೆಲ್ಲ ಬರ್ಕೋಬೇಕು. ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರ್ದಿರ್ತೀವಿ. ಸೊ ಏನಂತ? ಟು ರಾಮನಾಥ್ ಅಂತ ಕಾಣಿಸ್ತಾ ಇದೆ ನಮಗೆಲ್ಲ. 9,000 rupees ಕ್ಯಾರೇಜ್ ಗೋಡೌನ್ ಅಂಡ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಮೇಡ್ ಬೈ ಕನ್ಸೈನಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಕನ್ಸೈನ್ಮೆಂಟ್ ಅಕೌಂಟ್ ಅವ್ನು ಕಮಿಷನ್ ಡ್ಯೂ ಇದೀವಲ್ಲ ನಾವು, ಸೊ ಅದನ್ನ ಕಮಿಷನ್ ಅವ್ನು ಕೊಟ್ಬಿಡ್ಬೇಕು. ಸೊ ಯಾವ್ದ್ರ ಮೇಲೆ? ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಡ್ಬೇಕು. 8,800 ಎಲ್ಲಿ ಬರ್ದಿದ್ವಿ ಅಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಬರ್ತೀವಿ ನೋಡಿ, ಟು ರಾಮನಾಥ್ ಅಕೌಂಟ್ ಕಮಿಷನ್ 1,76,000 ಇಂಟು 5% ಅಂತ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ, ಅದನ್ನ ಅವನಿಗೆ ಕೊಡ್ಬೇಕು. ಅಲ್ಲಿ ಡೆಬಿಟ್ ಸೈಡ್ ಒಂದು ಡೆಬಿಟ್ ಆಸ್ಪೆಕ್ಟ್ ಆಗಿದೆ, ಒಂದು ಕ್ರೆಡಿಟ್ ಆಸ್ಪೆಕ್ಟ್ ಆಗಿದೆ. ಸೊ ಅದನ್ನ ಬರೆದ್ವಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಸೊ ಬ್ಯಾಲೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಟೋಟಲ್ ಮಾಡಿ 1,76,000 ಬರುತ್ತೆ. ಅದನ್ನ ಎರಡೂ ಕಡೆ ಬರ್ಕೊಳ್ಳಿ. ಸೊ ಬರ್ಕೊಂಡ್ಮೇಲೆ ಸೊ ಡಿಫರೆನ್ಸ್ ಮಾಡಿ, ಡಿಫರೆನ್ಸ್ ಅಮೌಂಟ್ ಫೈನಲ್ ಬ್ಯಾಲೆನ್ಸ್ ವಿಲ್ ಬಿ 58,500 ನಮಗೆ ಸಿಗತ್ತೆ. ಕ್ಲಿಯರಾ? ಸೊ ಇಷ್ಟು ನಮಗೆ ಪ್ರಾಬ್ಲಮ್ಮು. ಇನ್ನೇನಾದರೂ ಡೌಟ್ ಇದ್ರೆ ಕೇಳ್ಬೋದು. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ 14 ಮಾರ್ಕ್ಸ್ಗೆ ಮತ್ತೆ 6 ಮಾರ್ಕ್ಸ್ಗೆ ಇವತ್ತು ಕಲ್ತಿದ್ದೀರಾ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.